ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಕರಂದ್ಲಾಜೆ ಸೇರಿದಂತೆ ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಸಿಡಿ ವಿಚಾರದಲ್ಲಿ ಸಿಡಿಎ ಮೂಲಕ ಕಾಂಗ್ರೆಸ್ ವ್ಯವಸ್ಥಿತ ಷಡ್ಯಂತ್ರ ಮಾಡಿದೆ ಎಂದು ಪ್ರತಿಭಟನೆಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಡೈರಿ ಸಿಕ್ಕಿದೆ, ಐಟಿ ರೇಡ್ ನಡೆದಿರುವುದನ್ನು ಒಪ್ಪಿಕೊಂಡಿದ್ದಾರೆ ಎಂದು ಅವರು ಕಿಡಿಕಾರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ರಾಜಕೀಯ ಪ್ರತಿನಿಧಿ ಪವನ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಪವನ್, ಬಿಜೆಪಿ ನಾಯಕರ ಈ ಪ್ರತಿಭಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೊಸ ವಿಚಾರಗಳೇನಾದರೂ ವ್ಯಕ್ತ ಆದ್ವಾ? ಹೊಸ ರೀತಿಯ ವಾಗ್ದಾಳಿಗಳು, ಹೊಸ ಅಲಿಗೇಷನ್ಸ್ ಈ ತರ ಏನಾದರೂ ಆಯ್ತಾ? ಹೇಗೆ ಪವನ್? ಇವತ್ತು ಟೌನ್ ಹಾಲ್ ಮುಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ರು. ಬಿಜೆಪಿ ವತಿಯಿಂದ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಮುಖವಾಗಿ ಇವತ್ತು ಯಡಿಯೂರಪ್ಪ ಮತ್ತೆ ಸಿದ್ದರಾಮಯ್ಯನವರಿಗೆ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಅಂದ್ರೆ ಬಿಜೆಪಿ ನಾಯಕರ ಮೇಲೆ ಇರುವಂತಹ ಆರೋಪಗಳನ್ನು ತಾವು ಸಾಬೀತುಪಡಿಸಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಇದೇನಾರು ನಿಮ್ಮಿಂದ ಆದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಏನಂದ್ರೆ ಬಿಬಿಎಂಪಿಯಲ್ಲಿ ಕಳೆದ 3 ವರ್ಷದಲ್ಲಿ ಸಂಗ್ರಹಿಸಿರುವಂತ 3,500 ಕೋಟಿ ರೂಪಾಯಿ ಪಾಲಿಕೆಗೆ ಜಮಾ ಆಗಿಲ್ಲ. ಈ ಸಂಬಂಧ ಅವರು ಆಯುಕ್ತರಿಗೆ ಪತ್ರ ಬರಿತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇವತ್ತು ಪತ್ರವನ್ನ ಬರೆದು ಇದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೀನಿ, ಇಂತ ಅನೇಕ ದಾಖಲೆಗಳು ಕೂಡ ನಮ್ಮ ಹತ್ರ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ಬೆಂಗಳೂರಿನ ತುಂಬಾ ಕರಪತ್ರಗಳನ್ನ ಪ್ರಿಂಟ್ ಮಾಡಿ ಹಂಚ್ತೇವೆ ಅನ್ನುವಂತ ಮಾತನ್ನ ಯಡಿಯೂರಪ್ಪನವರು ಇವತ್ತು ಹೇಳಿರುವಂತದ್ದು. ಗೌರೀಶ್, ಇದನ್ನ ಹೊರತುಪಡಿಸಿದ್ರೆ ಇವತ್ತು 48 ಗಂಟೆಗಳಲ್ಲಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬ ವರ್ಗದ ಎಲ್ಲ ಹಗರಣಗಳ ಅಂದ್ರೆ ತಮ್ಮ ಸರ್ಕಾರ ಬಂದ 48 ಗಂಟೆಗಳಲ್ಲೇ ಸಿದ್ದರಾಮಯ್ಯನವರ ಕುಟುಂಬ ಮತ್ತು ಅವರು ಮಾಡಿರುವಂತಹ ಹಗರಣಗಳ ತನಿಖೆಗೆ ನಾವು ಆದೇಶ ಮಾಡ್ತೀವಿ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಯಡಿಯೂರಪ್ಪ ಹೇಳಿರುವಂತದ್ದು. ಗೌರೀಶ್, ಓಕೆ, ಪ್ರತಿಭಟನೆ ಮುಗಿತಾ ಇನ್ನೂ ನಡೀತಾ ಇದೆ ಪವನ್? ಇದೀಗ ತಾನೇ ಪ್ರತಿಭಟನೆ ಮುಗಿದಿದೆ. ಗೋವಿಂದ ರಾಜ್ ಅವರ ಡೈರಿ ಬಗ್ಗೆನೂ ಕೂಡ ಇವತ್ತು ಯಡಿಯೂರಪ್ಪನವರು ಉಲ್ಲೇಖ ಮಾಡಿದ್ರು. ಡೈರಿಯಲ್ಲಿರುವಂತಹ ಮಾಹಿತಿಗಳು ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆಗಳು ಬಹಿರಂಗಪಡಿಸ್ತಾರೆ. ಇದ್ರ ಬಗ್ಗೆ ಇದು ಎಲ್ಲ ಆರೋಪಗಳು ಕೂಡ ಸಿದ್ದರಾಮಯ್ಯನವರ ಮೇಲಿದೆ. ಅವುಗಳನ್ನೆಲ್ಲವನ್ನು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಸತ್ಯ ಹೊರಬೀಳಲಿದೆ. ಈ ಸರ್ಕಾರವನ್ನು ತೊಲಗಿಸೋಕೆ ಇವೆಲ್ಲ ಕೂಡ ಕಾರಣ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಗೌರೀಶ್, ಧನ್ಯವಾದ ಪವನ್. ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಪವನ್ ಹೆಚ್ಚಿನ ಮಾಹಿತಿ ನೀಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಬಿಜೆಪಿ ಪ್ರತಿಭಟನೆ ನಡೆಸಿರೋ ಬಗ್ಗೆ ಇವತ್ತು ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಶೋಭಾ ಕರಂದ್ಲಾಜೆ ಕೂಡ ಪಾಲ್ಗೊಂಡಿದ್ರು. ಡೈರಿ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ಕಿಡಿಕಾರಿದ್ರು.